ಹಾಯ್ ಹಲೋ ಸೃಷ್ಟಿಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಾರವಾಡಿಗರು ಶ್ರೀಮಂತಿಕೆಯ ಗುಟ್ಟನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ರತಿಯೊಬ್ಬರು ಇದನ್ನು ಅಳವಡಿಸ್ಕೊಂಡ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು. ನಮಗೆ ಹಣದ ಮುಗ್ಗಟ್ಟು ಅನ್ನೋವಂಥದ್ದಾಗಿರ್ಬೋದು, ಹಣ ಕೈಯಲ್ಲಿ ನಿಲ್ತಾನೆ ಇಲ್ಲ ನಮಗೆ, ನಾವು ಏನೇ ಮಾಡಿದ್ರು ಕೂಡ ಅಂತಂದ್ರೂ ಕೂಡ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಬೇಕು ನಾವು. ಮತ್ತು ಈ ಪೂಜೆಯನ್ನು ಮಾಡಿದ್ದೀವಿ ಅಂಥೇಳಿ ಮನೆಯಲ್ಲಿ ಕೂತ್ಕೊಂಡ್ರೆ ಯಾವುದೇ ಕಾರಣಕ್ಕೂ ದುಡ್ಡು ಬರೋದಿಲ್ಲ. ಯಾಕಂದರೆ ನಾವು ಕೆಲಸವನ್ನು ಮಾಡಲೇಬೇಕು. ಯಾವ ರೀತಿ ಕೆಲಸಗಳನ್ನು ಮಾಡಬೇಕು, ಯಾವ ಒಂದು ಪಾಲನೆಯನ್ನು ಮಾಡಬೇಕು, ಮತ್ತು ಲಕ್ಷ್ಮಿಯನ್ನು ಒಲಿಸ್ಕೊಳ್ಳೋದಕ್ಕೆ ಯಾವ ಒಂದು ವಸ್ತುಗಳನ್ನು ಅವರು ಇಟ್ಟು ರಹಸ್ಯಮಯವಾಗಿ ಪೂಜೆಯನ್ನು ಮಾಡ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ತುಂಬ ಜನ ನೀವು ಮಾರವಾಡಿಗರನ್ನ ನೋಡೇ ಇರ್ತೀರಿ. ಅವರ ಒಂದು ಇವಾಗ ಅಂಗಡಿಗಳಲ್ಲಿ ಒಂದು ಬಳೆ ಸ್ಟೋರ್ ಆಗಿರ್ಬೋದು, ಒಂದು ಬಟ್ಟೆ ಅಂಗಡಿ ಆಗಿರ್ಬೋದು, ಒಂದು ಗೋಲ್ಡ್ ಅಂಗಡಿ ಆಗಿರ್ಬೋದು, ತುಂಬ ಜನ ಅಂದರೆ ಮಾರವಾಡಿಗಳೇ ಇಟ್ಟಿರುವಂಥದ್ದು. ಇವಾಗ ಒಂದು ಬಳೆ ಸ್ಟೋರು, ಒಂದು ಪ್ಲಾಸ್ಟಿಕ್ ಐಟಮ್ಸ್ಗಳಾಗಿರ್ಬೋದು, ಪ್ರತಿಯೊಂದನ್ನು ಅವರು ಪ್ರತಿಯೊಂದು ಕೆಲಸವನ್ನು ಮಾಡ್ತಾರೆ. ಮತ್ತು ಅವರು ತುಂಬ ಅಂದರೆ ತುಂಬ ಸಿಂಪಲ್ ಆಗಿರ್ತಾರೆ, ತುಂಬ ಸರಳತೆಯಿಂದ ಇರ್ತಾರೆ. ನಮಗೆ ಅವ್ರನ್ನ ನೋಡಿದ್ರೂ ಸಹ ಇವ್ರ ಹತ್ರಕ್ಕೆ ಅಷ್ಟೊಂದು ದುಡ್ಡು ಇದೆ ಅನ್ನೋದು ಸಹ ನಮಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಅವರು ಇವಾಗ ಮಾರವಾಡಿಗರ ಹೆಣ್ಮಕ್ಳನ್ನ ನೋಡಬೇಕು ನೀವು. ಅವರು ತಲೆ ಮೇಲೆ ಅಚ್ಚುಕಟ್ಟಾಗಿ ಒಂದು ಸೆರಗನ್ನು ಹಾಕ್ಕೊಂಡು ಮೈ ಫುಲ್ಲು ಕವರ್ ಮಾಡ್ಕೊಂಡಿರ್ತಾರೆ. ಆ ರೀತಿಯಲ್ಲಿ ಅವರು ಬಟ್ಟೆಯನ್ನು ಧರಿಸ್ಕೊಂಡಿರ್ತಾರೆ. ಮತ್ತು ನೀವು ಯಾವುದಾನ ಒಂದು ಬಟ್ಟೆ ಶಾಪ್ಗೆ ಹೋಗಿರ್ಬೋದು, ಇಲ್ಲ ಒಂದು ಬಳೆ ಸ್ಟೋರ್ ಶಾಪ್ಗೆ ಹೋಗಿರ್ಬೋದು, ಅವರು ಒಂದು ಮೂಲೆಯಲ್ಲಿ ಇವಾಗ ಏನು ಅವ್ರದ್ದು ಒಂದು ಅಂಗಡಿ ಅಂತ ಇರುತ್ತಲ್ವ, ಅವರು ಒಂದು ಕುಬೇರನ ಮೂಲೆ ಆಗಿರ್ಬೋದು, ಒಂದು ಮೂಲೆಯಲ್ಲಿ ಅವರ ಅಂಗಡಿಯ ಒಂದು ಮೂಲೆಗೆ ಬಂದಿರುತ್ತೆ. ಅದು ಅವರು ದೇವರ ಮನೆಯನ್ನು ಮಾಡಿರುವಂಥದ್ದು. ಬೇಕಿದ್ರೆ ನೀವು ಯಾವುದೇ ಒಂದು ಅಂಗಡಿಗೆ ಹೋದರೂ ಕೂಡ ನೀವು ಮಾರವಾಡಿಗರ ಅಂಗಡಿಗೆ ಹೋದರೆ ನಿಮಗೆ ಖಂಡಿತವಾಗ್ಲೂ ಗುರುತು ಸಿಗುತ್ತೆ. ಯಾಕಂದರೆ ಇವಾಗ ಜನ ಹೋದ ತಕ್ಷಣವೇ ಅವರು ಸಿಗೋವಂಥದ್ದು. ಅವ್ರು ಏನು ಇವಾಗ ಗಲ್ಲೆ ಪೆಟ್ಟಿಗೆಯನ್ನು ಮಾಡ್ಕೊಂಡಿರ್ತಾರಲ್ವ, ಆ ಗಲ್ಲೆ ಪೆಟ್ಟಿಗೆಯ ಮೇಲೇ ಅವರ ಒಂದು ದೇವರ ಫೋಟೋ ಆಗಿರ್ಬೋದು, ಕಳಶವನ್ನು ಹೂಡಿರುವಂಥದ್ದು ಸಹ ಇರುತ್ತೆ. ಅವರು ತುಂಬ ಆಡಂಬರವಾಗಿ ಏನು ಪೂಜೆಯನ್ನು ಮಾಡಿರೋದಿಲ್ಲ. ಬರೀ ಒಂದು ತಾಮ್ರದ ಚೆಂಬು ಅಥವಾ ಹಿತ್ತಾಳೆ ಚೆಂಬಿನಲ್ಲಿ ಒಂದು ಅವರು ಜಾಸ್ತಿ ವಿಳೆದೆಲೆಯನ್ನು ಬಳಸೋದಿಲ್ಲ, ಜಾಸ್ತಿ ಮಾವಿನ ಎಲೆಯನ್ನು ಅವರು ಬಳಸೋವಂಥದ್ದು. ಒಂದು ತೆಂಗಿನಕಾಯಿಯನ್ನು ಇಟ್ಟು ಆ ಒಂದು ಚೆಂಬಿಗೆ ಅವರು ಏನು ಬರೆದಿರ್ತಾರೆ ಅಂತಂದರೆ ಸ್ವಸ್ತಿಕನ್ನು ಬರೆದಿರ್ತಾರೆ. ಸ್ವಸ್ತಿಕನ್ನು ಬರೆದು ಕೆಲವೊಬ್ಬರು 2 ದೀಪವನ್ನು ಹಚ್ಚಿರ್ತಾರೆ, ಕೆಲವೊಬ್ಬರು ಒಂದೇ ಒಂದು ದೀಪವನ್ನು ಹಚ್ಚಿರ್ತಾರೆ. ಮತ್ತು ಜನರ ಆಕರ್ಷಣೀಯ ವಸ್ತು ಕೂಡ ಅವರು ಖಂಡಿತವಾಗ್ಲೂ ಒಂದು ಫೋಟೋವನ್ನು ಅವರು ಇಟ್ಟಿರ್ತಾರೆ. ಲಕ್ಷ್ಮೀ, ಸರಸ್ವತಿ, ಗಣೇಶನ ಫೋಟೋ ಆಗಿರಬಹುದು, ಇಲ್ಲಾಂದರೆ ಕೆಲವೊಬ್ಬರು ದುರ್ಗಾ ಪರಮೇಶ್ವರ ಫೋಟೋ ಆಗಿರ್ಬೋದು, ಲಕ್ಷ್ಮೀ ದುರ್ಗೆ ಫೋಟೋ ಆಗಿರ್ಬೋದು. ಈ ರೀತಿಯಲ್ಲಿ ಅವರು ಒಂದು ಫೋಟೋವನ್ನು ಇಕ್ಕಿರ್ತಾರೆ. ಆದಷ್ಟು ಅವರು ಹೆಣ್ಣ ದೇವಿಯ ಫೋಟೋವನ್ನೇ ಇಡೋದಕ್ಕೆ ಇಷ್ಟಪಡ್ತಾರೆ. ಆ ಒಂದು ಫೋಟೋಗೆ ಅವರು ಒಂದು ಕಮಲದ ಬೀಜದ ಒಂದು ಹಾರ ಆಗಿರಬಹುದು, ಇಲ್ಲ ಅಂತಂದರೆ ಒಂದು ಯೆಲ್ಲೋ ಕಲರ್ ಬೀಡ್ಸ್ ಬರುತ್ತೆ, ಆ ಬೀಡ್ಸಿನ ಒಂದು ಹಾರ ಆಗಿರ್ಬೋದು. ಆದಷ್ಟು ಅವರು ಡೈಲಿ ಹೂವು ಹಾಕಿ ತೆಗಿಯೋ ಥರ ಅವರು ಹಾಕೋದಿಲ್ಲ. ಪರ್ಮನೆಂಟಾಗಿ ಒಂದು ರೀತಿಯಲ್ಲಿ ಹಾರವನ್ನು ಹಾಕಿರ್ತಾರೆ ಅವರು. ಇಲ್ಲಾಂದರೆ ಒಂಥರ ರುದ್ರಾಕ್ಷಿಯ ಹಾರ ಆಗಿರ್ಬೋದು, ಇಲ್ಲಾಂದರೆ ಮುತ್ತಿಂದು ಪರ್ಲ್ ಏನು ಬರುತ್ತೋ ಆ ರೀತಿಯಲ್ಲಿ ಹಾಕಿರ್ತಾರೆ. ಮತ್ತು ಅವರು ಕೆಲವೊಬ್ಬರು ಮಾತ್ರ ಅವರ ದೇವರ ಮನೆಯಲ್ಲಿ, ಇವಾಗ ಮಾರವಾಡಿಸರು ಏನಿರ್ತಾರಲ್ಲ ಅವರ ದೇವರ ಮನೆಯಲ್ಲಿ ಒಂದು ಮೂಟೆ ಆಕಾರದಲ್ಲಿ ಕಟ್ಟಿ ಅವರು ಪೂಜೆಯನ್ನು ಮಾಡ್ತಾರೆ. ಮತ್ತು ಅಂಗಡಿಗಳಲ್ಲೂ ಸಹ ಅಷ್ಟೇ, ಅದು ನಮಗೆ ಕಾಣಿಸೋದಿಲ್ಲ. ಆದರೆ ಅವರು ಅದನ್ನು ಆ ಫೋಟೋ ಹಿಂದೆ ಆಗಿರ್ಬೋದು ಅಡಗಿಸಿ, ಇಲ್ಲಾಂದರೆ ಅವರು ಏನು ಕಳಶವನ್ನು ಹೂಡಿರ್ತಾರಲ್ವ ಆ ಕಳಶದ ಒಳಗಡೆ ಆಗಿರಬಹುದು, ಇಲ್ಲಾಂದರೆ ಅವರು ಫೋಟೋ ಹಿಂದೆಗಡೆ, ಇಲ್ಲಾಂದರೆ ಒಂದು ಮೂಲೆಯಲ್ಲಿ ಅವರು ಏನು ಪೂಜೆಯನ್ನು ಮಾಡ್ಕೊಂಡಿರ್ತಾರೋ. ಆದಷ್ಟು ಮಾರವಾಡಿಗರು ಕೆಂಪು ಬಟ್ಟೆಯನ್ನು ಜಾಸ್ತಿ ಬಳಸ್ತಾರೆ. ದೇವ್ರ ಮನೆಯಲ್ಲಿ ನೀವು ನೋಡಬಹುದು, ಅವರು ಸ್ವಸ್ತಿಕ್ ಅಂತ ಬರೆದಿರೋದು ಸಹ ಒಂದು ಕೆಂಪುದ್ರಲ್ಲೇ ಆಗಿರುತ್ತೆ. ಮತ್ತು ಜಾಸ್ತಿ ಅವರು ಆ ಹೂವು ಬೇಕು ಈ ಹೂವು ಬೇಕು ಅನ್ನೋದಿಲ್ಲ. ಸಿಕ್ಕಿದ್ರೆ 1-2 ಚೆಂಡು ಹೂವನ್ನೇ ಇಟ್ಟಿರ್ತಾರೆ. ಜಾಸ್ತಿ ಅವರು ನಾವು ಮಲ್ಲಿಗೆ ಹೂವೇ ಬೇಕು, ಆ ಹೂವೇ ಬೇಕು, ಈ ಹೂವೇ ಬೇಕು ಅಂತ ಅನ್ನೋದಿಲ್ಲ. ಅವರು ಪ್ರತಿಯೊಂದು ಬಿಸ್ನೆಸ್ ಟ್ರಿಕ್ ಅದು. ನೀವು ನೋಡಿ, ಒಂದು 4 ಗಂಟೆಯಿಂದ 5 ಗಂಟೆ ಮೇಲೆ ಅವ್ರಿಗೆ ಅಂಗಡಿಗೆ ನೀವು ಹೋಗಿ ಅವರು ದುಡ್ಡು ಚೇಂಜ್ ಕೊಡಬೇಕಾಗಿರುತ್ತೆ. ಇವಾಗ ನಾವೇ ಒಂದು ತೊಗೊಂಡಿರ್ತೀವಿ. ಯಾಕಂದರೆ ಇದು ತುಂಬ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ನೋಡಿ, ಮಾರವಾಡಿಗರ ಮನೆ, ಅವರು ಏನು ಮನೆ ಇರುತ್ತಲ್ವ ಅವರ ಮನೆಯಲ್ಲಿ ಅವರು ಈ ರೀತಿಯಲ್ಲಿ ಪೂಜೆಯನ್ನು ಮಾಡ್ಕೊಂಡಿರ್ತಾರೆ.
ಇವಾಗ ನಿಮಗೆ ನಾನು ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಲ್ವ, ಅವರು ಇದೇ ರೀತಿಯೇ ಸಿಂಪಲ್ಲಾಗಿ ಪೂಜೆಯನ್ನು ಮಾಡ್ಕೊಂಡಿರೋವಂಥದ್ದು. ಇವಾಗ ಏನು ಮಣ್ಣಿನ ಒಂದು ಚೆಂಬಿನ ಮೇಲೆ ನಿಮಗೆ ಕಾಣಿಸ್ತಾ ಇದೆಯಲ್ಲ ದೇವ್ರ ಮನೆಯಲ್ಲಿ, ಈ ಮೂಟೆಯಲ್ಲಿ ಸೀಕ್ರೆಟ್ ಆಗಿರುವಂಥ ವಸ್ತುಗಳನ್ನು ಹಾಕಿ ಅವರು ಆರಾಧನೆಯನ್ನು ಮಾಡೋ ಅಂಥದ್ದು. ಅವರು ತುಂಬ ಶ್ರೀಮಂತರಾಗಿರ್ತಾರೆ. ಆದರೆ ಅವರು ತುಂಬ ಸಿಂಪಲ್ ಆಗಿರ್ತಾರೆ, ಸರಳತೆಯಿಂದ ಇರ್ತಾರೆ. ಯಾರೇ ಒಬ್ಬರು ಅವ್ರ ಅಂಗಡಿಗೆ ಹೋದರೂ ಸಹ ಅವರನ್ನು ಅವರು ರಿಟರ್ನ್ ಕಳಿಸೋದಿಲ್ಲ. ಇದು ಬೇಕಾ ಅದು ಬೇಕಾ, ತುಂಬ ಪೇಷನ್ಸಿಂದ ತೋರಿಸ್ತಾರೆ ಮತ್ತು ತುಂಬ ನಗುಮುಖದಿಂದ ತೋರಿಸ್ತಾರೆ. ಮತ್ತು ಅವರು ಏನೇ ನಾವು ಇವಾಗ ಬಾರ್ಗಿಂಗ್ ಮಾಡೋದಕ್ಕೆ ಹೋದರೂ ಸಹ ಅವರು ಆದಷ್ಟು ಬಾರ್ಗಿಂಗನ್ನು ಮಾಡಿ ಆದಷ್ಟು ಅವರು ಅವ್ರ ಅಂಗಡಿಯಿಂದ ಗಿರಾಕಿಗಳನ್ನ ಕಳಿಸೋದಕ್ಕೆ ಇಷ್ಟಪಡೋದಿಲ್ಲ. ಇದು ಅವರು ಒಂದು ಬಿಸ್ನೆಸ್ ಟ್ರಿಕ್ ಅಂತಲೇ ಹೇಳಬಹುದು. ಯಾವ ಐಟಮ್ ಬೇಕು ನಮ್ಗೆ ಅಕಸ್ಮಾತಾಗಿ ಏನನ್ನ ನಾವು ತರೋದಕ್ಕೆ ಹೋದರೆ ಮರ್ತೋದ್ರೆ, ಅಕ್ಕ ಇದು ಬೇಕಾ ಅಂತೇಳಿ ಕೇಳ್ತಾರೆ. ಬನ್ನಿ ಇವಾಗ ಯಾವ್ಯಾವ ವಸ್ತುಗಳನ್ನೋದನ್ನ ತಿಳಿಸ್ಕೊಡ್ತೀನಿ. ಆ ಮೂಟೆ ಕಟ್ಟೋದಕ್ಕೆ ನಮಗೆ ಮೊದಲು ಬೇಕಾಗಿರುವಂಥದ್ದು ಒಂದು ಕೆಂಪು ವಸ್ತ್ರ ಬೇಕಾಗುತ್ತೆ. ಕೆಂಪು ಒಂದು ಬ್ಲೌಸ್ ಪೀಸ್ ಆಗಿರೋದು, ಕಾಟನ್ ಅಥವಾ ಪಾಲಿಸ್ಟರ್ ಯಾವುದಾನ ನೀವು ತೆಗೆದುಕೊಳ್ಬಹುದು. ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಮಗೆ ಕುದುರೆ ಲಾಳ ಬೇಕಾಗುತ್ತೆ. ಕುದುರೆ ಲಾಳ ಅನ್ನೋವಂಥದ್ದು ಹೊಸದಾಗಿ ಇರಬಾರ್ದು, ಯೂಸ್ ಮಾಡಿರೋ ಅಂಥದ್ದು. ಯಾರನ್ನೇ ನಿಮಗೆ ಮಾರವಾಡಿಗರು ಪರಿಚಯ ಇದ್ದಾರೆ ಅಂದರೆ ಅವ್ರ ಮೂಲಕ ತರಿಸ್ಕೊಳ್ಳಿ. ಇಲ್ಲಾಂದರೆ ಕುದುರೆಯನ್ನು ಸಾಕಿರೋರಂಥ ಹತ್ರ ನೀವು ತೆಗೆಸ್ಕೊಳ್ಬಹುದು, ಅಲ್ಲೂ ಸಹ ನಿಮಗೆ ಸಿಗುತ್ತೆ. ನೆಕ್ಸ್ಟು ನಮಗೆ ಗುಲ್ಗಂಜಿನ ಆದಷ್ಟು ನೀವು 21 ಹಾಕ್ಬೋದು. ಇಲ್ಲ ನಮಗೆ ಜಾಸ್ತಿ ನಮಗೆ ಸಿಗುತ್ತೆ ಅಂದರೆ ಇದು ನಿಮಗೆ ಎಲ್ಲ ಸಿಗುವಂಥದ್ದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಗುಲ್ಗಂಜಿ ಅಂತ ಕೇಳಿದರೆ ಅರ್ಧ ಕೆಂಪಿರುತ್ತೆ, ಸ್ವಲ್ಪ ನೆತ್ತಿ ಭಾಗ ಬಂದು ಅದು ಬ್ಲ್ಯಾಕಿಶ್ ಆಗಿ ಫುಲ್ಲು ಬ್ಲ್ಯಾಕಿಶ್ ಏನಿಲ್ಲ, ಫುಲ್ಲು ಬ್ಲ್ಯಾಕಲ್ಲೇ ಇರುತ್ತೆ. ರೆಡ್ಡು ಬ್ಲ್ಯಾಕು ಗುಲ್ಗಂಜಿ ಕೊಡಿ ಅಂದರೆ ಕೊಡ್ತಾರೆ. ಗುಲ್ಗಂಜಿನಲ್ಲಿ ಕೂಡ 3-4 ವಿಧಗಳಿದೆ. ನೀವು ಆದಷ್ಟು ರೆಡ್ಡು ಬ್ಲ್ಯಾಕನ್ನು ತೆಗೆದುಕೊಳ್ಬೇಕಾಗುತ್ತೆ. ಈ ಒಂದು ಎಲ್ಲ ವಸ್ತುಗಳನ್ನು ನೀವು ಹಾಕಿ ಇದನ್ನು ನೀವು ಹಾಕಿ ಒಂದು ಮೂಟೆ ರೀತಿಯಲ್ಲಿ ಕಟ್ಕೋಬೇಕು. ಒಂದು ಗಂಟನ್ನು ಕಟ್ಕೊಳ್ಬೇಕು. ಇಲ್ಲಿ ನಾನು ತೋರಿಸ್ತೀನಿ ನೋಡಿ, ಈ ಗಂಟನ್ನು ಕಟ್ಕೊಳ್ಬೇಕು. ಈ ಗಂಟು ಕಟ್ಟಿದ್ದೇ ಆದರೆ ನಿಮಗೆ ದುಡ್ಡಿನ ಮುಗ್ಗಟ್ಟು ಅನ್ನೋವಂಥದ್ದು ಖಂಡಿತವಾಗ್ಲೂ ಬರೋದೇ ಇಲ್ಲ. ನಿಮಗೆ ಹಣದ ಸಮಸ್ಯೆ ಅನ್ನೋವಂಥದ್ದು ಬರೋದಿಲ್ಲ. ಇದೇ ಮಾರವಾಡಿಗರು ಬಳಸೋವಂಥ ಸಿಗ್ರೆಟ್ಟು. ಬಂದಿರೋಂಥ ಜನರ ಜೊತೆಗೆ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ. ಸಂಜೆ 6 ಗಂಟೆ ಮೇಲೆ 5 ಗಂಟೆ ಮೇಲೆ ಅವರು ನಮಗೆ ಯಾವುದೇ ರೀತಿ ಚಿಲ್ಲರೆಯನ್ನು ಸಹ ಕೊಡೋದಿಲ್ಲ. ಅವ್ರ ಮನೆಗಳಲ್ಲಿ ಈ ರೀತಿಯಲ್ಲಿ ಪೂಜೆಯನ್ನು ಮಾಡಿರ್ತಾರೆ. ನಿಮ್ಗೆ ಯಾರಾನ ಗೊತ್ತಿದ್ದರೆ ನೀವು ಖಂಡಿತವಾಗ್ಲೂ ಮನೆಗಳಿಗೆ ಹೋದಾಗ ಖಂಡಿತವಾಗ್ಲೂ ಇದನ್ನು ಅಬ್ಸರ್ವನ್ನು ಮಾಡಬಹುದು. ನೋಡಿ, ನಾನು ಕೊಟ್ಟಿರೋ ಅಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.